ನಮಸ್ಕಾರಪ್ಪ, ಹಿಂಗ್ ಬಂದಿದ್ದೆ? ಏನಿಲ್ರಿ, ಹಾ ನಮ್ ಹುಡುಗಂದ ಕನ್ಯಾ ಹುಡುಕಾಡಕತ್ತೀವ್ರಿ. ಹಾ ಅದಕ್ಕ ನೀವು ಆ ಕಡೆ ಈ ಕಡೆ ಅಡ್ಯಾಡ್ತೀರಿ, ಹಾ ನಿಮ್ಗೂ ಆ ಕಡೆ ಈ ಕಡೆ ಮಂದಿ ಪರಿಚಯ ಇರತ್ತೆ. ಹಾ. ಅದಕ್ಕೊಂದ್ ಎಲ್ಲಾರ ಒಂದ್ ಕನ್ಯಾ ನೋಡ್ರಿ. ಯಾಕಂದ್ರೆ ನಮಗೂ ಆಸ್ತಿ ಅದೇನು ಇಲ್ಲ. ಆಸ್ತಿ ಇಲ್ಲ? ಇಲ್ರಿ. ಹುಡುಗನ ದೋಸ್ತಿರಿ ಮಂದಿ ಜೋಡಿ ಚಲೋ ಐತಲ್ಲ? ಚಲೋ ಆತ್ರಿ. ಚಲೋ ಇತ್ತಂದ್ರ ತಮ್ಮ ಈಗಿನ ಕಾಲದಾಗ ಕನ್ಯಾ ನೋಡಿ ಮದುವೆ ಮಾಡುದು ನೋಡಿಲಿ 101 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡಂದಾರ. ಅದಕ್ಕೆ ಕಲ್ಯಾಣ ಮಾಡೋದಿಲ್ಲ ಏನು ಕೆಟ್ಟ ಆಗುದಿಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಚಲೋ ಆಕತಿ. ನಿಮ್ಮ ಮಗ ಎಲ್ಲಾ ತರ ಪದ್ಧತಿ ಚಲೋದಾನ? ಚಲೋದಾನು? ಏನ ಅದು ಇದು ನಾವೊಂದು ಹೇಳ್ತಂತ ತಮ್ಮ, ಆಸ್ತಿ ಇರ್ಲಿಕ್ಕಂದ್ರು ಮಂದಿ ದೋಸ್ತಿ ಚಲೋ ಇತ್ತಂದ್ರ, ಮಗ ಸಂಭಾಯ್ತಿದ್ದಂದ್ರ, ದುಷ್ಟ ಚಟ ಏನೂ ಇರ್ಲಿಲ್ಲ ಅಂದ್ರ, ದಾರು ಪಾರು ಕುಡಿತಿರ್ಲಿಲ್ಲ ಅಂದ್ರ, ಎಡವಾಟ್ ಇರ್ಲಿಕ್ಕಂದ್ರ ಆ ಹುಡುಗ ಬಡವ ಇದ್ರು ಮದುವೆ ಆಕತಿ ಗಚ್ಚಿ ಆಕತ್ರಲ್ಲ. ಒಟ್ಟ ಮಾಡೋದು ಗಚ್ಚಿ. ಇನ್ನೊಂದು ಏನಪ್ಪಾ ಅಂದ್ರ, ಈಗ ನನ್ನ ಹಂತಿಕ 100 ಮಂದಿ ಬರ್ತಾರು, ನಮ್ಮ ಮಗಗೆ ಕನ್ಯಾ ನೋಡ್ರಿ ಅತ್ತಾರು. ಕನ್ಯಾ ನೋಡುನಪ್ಪ, ನಾವೇನು ಕೆಟ್ಟದ್ದು ಮಾಡವ್ರಲ್ಲ. ನಿಮ್ಮ ಹುಡುಗರು ಹೆಂಗದಾವಣ್ಣ? ಬಾರಿನ ಅದಾವತ್ತಾರು. ಹುಡುಗರಿಗೆ ಸಾವಿರಾರು ಚಟ ಇರ್ತಾವತ್ತಮ್ಮ. ಮತ್ ಇದು ತಪ್ಪಿಲ್ಲ? ನನ್ನ ಹಂತಿಕ್ ಬಂದ ನಮ್ಮ ಮಗಗ ಕನ್ಯಾ ನೋಡತ್ತಾರ ಹೇಳ್ತಾರ. ಗಬಗನ ಹಿಂದಿಗಿಡೆ ಹುಡುಗರು ಹಾದಿ ಬಿಟ್ಟದ್ದು ಇರ್ತಾವ. ಕಣ್ಮುಚ್ಚಿಗೆ ಡಾವ್ ಹಾಕಿಸಿನ ಹೆಣ್ಣು ನೋಡಂದ್ರ ತಮ್ಮ ಅದು ಸರಿಯಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಮ್ಮ ಮಕ್ಕಳು ಚಲೋ ಇದ್ರಂದ್ರ ಅಟ್ಟ ಹೇಳಿರತ್ತ. ನಾವು ಹೇಳಿದ್ರ ಎಷ್ಟೋ ಮಂದಿ ಹಿಂಗೆ ಡಾವ್ ಹಾಕೊಂಡು ಬಂದು ಏನಿಲ್ರಿ, ಮತ್ತು ನಮ್ಮ ಮಗ ಚಲೋ ಅದಾನು, ನೀವು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು ನಮ್ಮ ಕನ್ಯಾ ನೋಡ್ರಿ ಅನ್ನ ಇರ್ಲಿ. ಏನೋ ಬಡ್ರ ಮಕ್ಕಳು ಅವತ್ತು ನಾವು ಕನ್ಯಾ ನೋಡಿ ಮದುವೆ ಮಾಡಿದ್ರ ಮುಂದೆ ಒಂದು ತಮ್ಮ ಏನಾತಂದ್ರ, ಮುಂದೆ 108 ಚಟ ಇದ್ದು ರಾತ್ರಿ 10-11ಕ್ಕೆ ಬರಾವ, ಬಾರಾಕು ಬರಾವ. ಹಿಂಗ್ಯಾಕೋ ನೀ ತಡ ಮಾಡಿ ಬರ್ತಿ ಅಂದ್ರ ಪ್ಲೇ ಇಲ್ಲಡ್ರಿ ಕೆಲಸ ಇತ್ತು, ನಂದು ಬೇರೆ ಇತ್ತು ಅಂದಂದನ ಹೋಗಾವ. ವಿದ್ಯುತ್ ವಿಷಯ ಹೇಳ್ಬೇಕಲ್ಲ ನೀವು. ಹೇಳ್ಬೇಕು. ಹಿಂಗ ಅವ್ರ ಮನೆಯನವ್ರು ಆ ಡಾವ್ ಮುಚ್ಚಿಟ್ಟುಕೊಂಡಿದ್ರ, ಕಣ್ಣು ಮುಚ್ಚಿಗೆ ಡಾವ್ ಅತ್ತಾರ. ಇದಕ್ಕ ಕಣ್ಣು ಮುಚ್ಚಿಗೆ ಡಾವ್ ಮುಚ್ಚಿಟ್ಟುಕೊಂಡಿದ್ರು. ಮುಂದ್ ಒಂದು ದಿನ ರಾತ್ರಿ ನಾನು ಹೊಲಕ್ಕೆ ಹೋಗಿ ನೀರ್ ಹಾಸಿ ಬರ್ತಿದ್ವು. ನೀರ್ ಹಾಸಿ ಬರುವಾಗ ಯಾಕೋ ಇಲ್ಲಿ ನಿಂತದಿ, ಮತ್ತು ಹಾದಿ ಮೇಲೆ ಹಿಂಗ್ಯಾಕೆ ನಿಂತದಿ ಅಂದ್ರ, ಏನಿಲ್ಲ ನಮ್ದೊಂದು ಕೆಲಸ ಇತ್ರಿ, ನಮ್ಮ ದೋಸ್ತರು ಬಾ ಅಂದಿದ್ರು ಅಂದ್ರು. ಎಷ್ಟು ದಿನ ರೀ ದೋಸ್ತರು ಬಾ ಆತಾರು. ಅದಕ್ಕೆ ಹಿಂಗಾಗಿ ಎಷ್ಟೋ ಮಂದಿ ಭವಿಷ್ಯ ಬಾದ ಆಗ್ಯಾವು. ತಮ್ಮ ಭವಿಷ್ಯ ಬಾದ ಮಾಡ್ಕೊಳಕ ತಾವ ಕಾರಣ. ಬರೋಬರಿ ಇಲ್ಲ? ತಮ್ಮ ಭವಿಷ್ಯ ಸುಧಾರಣೆ ಮಾಡ್ಕೊಳಕು ತಾವ ಕಾರಣ. ಅದಕ್ಕ ತಾಯಿ ತಂದಿ ದೇವ್ರಂತವ್ರು ಇದ್ರು ತಾಯಿ ತಂದಿ ಕಣ್ಣಾಗ ಮಣ್ಣು ಒಯ್ಯುವಂತ ಕೆಲಸ ಮಾಡಬಾರ್ದು. ಏನೋ 4 ಮಂದಿ ಕೈಕಾಲು ಹಿಡಿದು ಹಿರಿಯರು ಮದುವೆ ಮಾಡಿರ್ತಾರಲ್ಲ, ಅವ್ರದ್ದು ಉಸಿರುವಾದ್ರೂ ಹೆಸರು ಉಳಿಬೇಕು ತಮ್ಮ. ಹಂಗ ನಿಮ್ಮ ಮಗ ಇದ್ದ ಅಂದ್ರ ನಾ ಕನ್ಯಾ ನೋಡಿ ಮದುವೆ ಮಾಡ್ತಾನ. ನಮಗ ನಿಮಗ ಇಷ್ಟ. ದಯವಿಟ್ಟು ಮಾಡಿ ಪುಣ್ಯ ಕೊಡ್ಬೇಡ್ರಿ ನೀವು. ಒಳ್ಳೆ ಮಾಡ್ತೀನಿ, ಕಾಳಜಿ ಮಾಡಬೇಡ. ಇನ್ನೊಂದ ಏನಂದ್ರ, ಎಷ್ಟೋ ಮಂದಿದ್ ಏನಾಗೈತಿ ಅಂದ್ರ, ದಿನ 10 ಮಂದಿ ಜೋಡಿ ಮಕ್ಕಳು ಬಡದಾಡಿ ಬಂದ್ರು ನಮ್ಮ ಮಕ್ಕಳು ಚಲೋ ಆತಾರ ಎಷ್ಟೋ ಮಂದಿ. ಯಾಕ? ತಾಯಿ ತಂದಿಗೆ ಮಕ್ಕಳ ಸುಮಾರತ್ತು ಯಾವ ತಾಯಿ ತಂದಿನೂ ಹೇಳಂಗಿಲ್ಲ. ಅದಕ್ಕೆ ಎಷ್ಟೋ ಮಂದಿ ದಿನ ಮಂದಿ ಜೋಡಿ ಬಡದಾಡಿ ಅವ್ರದ್ದು ಸಾವಿರಾರು ಅಲ್ಲ, ಹಿಂದ ಎಷ್ಟೋ ಮಂದಿದ ಮದುವೆ ಆಗಿಲ್ಲ. ಯಾಕಾಗಿಲ್ಲ? ನಮ್ದು ಧಾರ್ಮಿಕ ಪದ್ಧತಿ ಚಲೋ ಇತ್ತಂದ್ರ, ನಾವು ಮಂದಿ ಜೋಡಿ ಚಲೋ ಇದ್ದೀವಂದ್ರ ಎಲ್ಲಾ ನೋಡ್ಲಿ ಬರೋಬ್ಬರಿ ಆಕತಿ. ಮತ್ತು ನಾವು ಎಲ್ಲರೂ ರಾಂಗ್ ನಂಬರ್ 2 ಆಗಿ ಸದ್ದ ಕಡೆ ಅವ್ರು ಹಂಗೆ ವಾದಿವು ಅಂದ್ರೆ ಸತ್ರು ಮದುವೆ ಆಗಂಗಿಲ್ಲ. 10 ಕೋಟಿ ರೂಪಾಯಿ ಆಸ್ತಿ ಇದ್ರು ನಾವು ಮಣ್ಣಾಗುತ್ತಾನ ಮದುವೆ ಆಗಂಗಿಲ್ಲ. ಇನ್ನೇನಾರ ನೀವು ಇತ್ತಂದ್ರ ನಾನು ಕೇಳುದಿತ್ತಂದ್ರ ಮುಂದಿನ ಪ್ರಶ್ನೆದಾಗ ನಾಳೆ ಐತಿ ನಮ್ಮ ವಿಡಿಯೋ ಕೇಳ್ರಿ. ಮತ್ತೆ ಇನ್ನು ಮುಂದೆ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಗುರು ಹಿರಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕುಂಚನೂರು ಗ್ರಾಮದ ಒಂದು ಹೊಸ ಯೂಟ್ಯೂಬ್ ಚಾನಲ್ ಚಂದ್ರಶೇಖರ್ ಚಿಕ್ಕೂರ್ಮಠ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಯಾರು. ಆ ಯೂಟ್ಯೂಬ್ ಚಾನಲ್ಕ ನಮ್ಮ ಕುಂಚನೂರು ಗ್ರಾಮದ ನಾವು ಕಲಾವಿದರು ಇನ್ನು ಮೇಲೆ ಯೂಟ್ಯೂಬ್ ಮಾಡಿ ಆ ಚಾನಲ್ಕ ನಾವು ವಿಡಿಯೋ ಹಾಕ್ತೀವಿ. ಇಷ್ಟೇ ನಾವು ಹೇಳುದು. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯಾವತ್ತು ನೋಡುತ್ತು ಬರೀ ಏನೋ ಒಂದಿಟ್ಟ ತಪ್ಪು ತಡಿ ಆದ್ರೆ ನಿಮ್ಮ ಮಕ್ಕಳ ಹಂಗ ಅಪ್ಪಗೊಳ್ತು ಬರೀ, ಏನೋ ಒಂದಿಟ್ಟು ಪರಕ್ ಆದ್ರೂ ತಿಳಿಸಿ ಹೇಳುತ್ತು ಬರೀ. ಜೈ ಹಿಂದ್, ಜೈ ಕರ್ನಾಟಕ.